ಈಗ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಘೋಷಣೆ ಆಗಿದೆ. ಸೊ ಈಗ ಬಿಜೆಪಿ ನಿಮ್ಮಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದಾವೆ. ವಿಶ್ವಾಸ ಇದೆಯಾ ಸರ್ ಎರಡೂ ಕ್ಷೇತ್ರಗಳನ್ನು ಗೆಲ್ತಾರೆ? ಖಂಡಿತವಾಗಿ ಗೆಲ್ತೀವಿ. ಬೈ ಎಲೆಕ್ಷನ್ 100ಕ್ಕೆ 100 ನಾವು ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಖಂಡಿತವಾಗ್ಲೂ ಜನ ನಮ್ಮನ್ನು ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ದಕ್ಷಿಣದ್ದು ಸಂಖ್ಯಾತರು ಕೊಡಬೇಕಾ ಫ್ಯಾಮಿಲಿ ಕೊಡಬೇಕು ಅನ್ನೋ ಇಶ್ಯೂ ಹೆಂಗ್ ಸಾರ್ಟ್ ಔಟ್ ಮಾಡ್ತಾರೆ. ಹೈಕಮಾಂಡ್ ಇದ್ದಾರೆ, ಲೋಕಲ್ ಲೀಡರ್ಸ್ಗಳಿದ್ದಾರೆ, ಸಮಾಜದ ಎಲ್ಲ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಾಗಿ ಒಟ್ಟಾರೆ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಟಿಕೆಟ್ ಕೇಳ್ತಕ್ಕಂಥ ಸಂಬಂಧ ಇದೆ, ಅವರು ಕೇಳ್ತಾರೆ, ಇವರು ಕೇಳ್ತಾರೆ ಅಂತಕ್ಕಂಥದ್ದು ಇದೆ. ಅದರಾಗೇನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಈ ತರ ಬಂದ ಸ್ಥಿತಿಯಲ್ಲಿ ಮತ್ತೆ ಪೊಲಿಟಿಕಲ್ ಆದಂತ ಒಂದು ವಿಚಾರ ಇದ್ದೇ ಇರ್ತದೆ. ಹೈಕಮಾಂಡ್ ಎಲ್ಲ ಸ್ಟೇಟ್ ಲೀಡರ್ಗಳ ಒಂದು ನಿರ್ಣಯ ತೊಗೊಳ್ತಾರೆ. ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ವೈಫಲ್ಯಗಳು ಕಂಡು ಬರ್ತಾ ಇದೆ. ಮತ್ತೆ ಮುನಿಯಪ್ಪ ಅವರು ಒಂದು ದಿನ ಊಟ ಕೊಡಬೇಕು ಅಂತ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಅಲ್ಲ, ಈಗ ಗ್ಯಾಸಿನ ತೊಂದರೆ ಇರತಕ್ಕಂಥದ್ದು ಇಡೀ ಎಲ್ಲ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಬಟ್ ಅದನ್ನ ಡಿನೇ ಮಾಡ್ತಾ ಇದಾರಲ್ಲ. ಎಲ್ಲ ದೇಶದಲ್ಲಿ ಸಮಸ್ಯೆ ಇದೆ. ಆಬ್ವಿಯಸ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ಡಿಪೆಂಡೆನ್ಸಿ ಕಮ್ಮಿ ಆಗಬೇಕಾಗಿತ್ತು. ನನಗೆ ಬಹಳ ದೊಡ್ಡ ಸಾಫ್ಟ್ವೇರ್ ಇದೆ. ನಾನು ದೇವರು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಯಾವ್ದು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ನನಗೆಲ್ಲ ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿರತಕ್ಕಂತ ಹೇಳಿರ್ತಕ್ಕಂಥ ಮೋದಿ ಸಾಹೇಬರು. ಈಗ ನಾವ್ ಯಾಕಾಗಲ್ಲ ಪದೇ ಪದೇ ಮೋದಿ ಸಾಹೇಬ್ರಿಗೆ ಹೇಳ್ತೀವಿ ಅಂತಂದ್ರೆ, ಯಾವುದೇ ಇಶ್ಯೂಗಳು ಬಂದ ಅವರು ಇದ್ರ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಬೇರೆ ಸರ್ಕಾರಗಳು ರೇಟ್ ಜಾಸ್ತಿ ಆದ್ರೆ ಅದೇ ಬಿಜೆಪಿ ಅವ್ರು ಬಂದು ಹಿಗ್ಗ ಮುಗ್ಗ ಬೈತಾರೆ. ಇವೆಲ್ಲ ರಿಯಲಿಸ್ಟಿಕ್ ಆಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನೋಡ್ಬೇಕಾಗಿದೆ. ಬಟ್ ಈ ಸಂದರ್ಭದಲ್ಲಿ ವಾರ್ ಆಗುತ್ತಂತ ಗುರ್ತಿದೆ, ವಾರ್ ನಡೀತದಂತನೂ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರ ಏನ್ ಪ್ರಿಕಾಷನ್ ತಗೊಂಡಿರ್ತಕ್ಕಂಥದ್ದು ಒಬ್ಬ ಮಿನಿಸ್ಟರ್ ಬಂದು ಹೇಳ್ತಾ ಇಲ್ಲ. ವಾಟ್ ಈಸ್ ಅ ಪ್ರಿಕಾಷನ್ ಟೇಕನ್ ಬೈ ಎನಿ ಸೆಂಟ್ರಲ್ ಗವರ್ಮೆಂಟ್ ಲೀಡರ್? ಮೋದಿ ಸಾಹೇಬರು ಆಲ್ರೆಡಿ ಕೇರಳಕ್ಕೆ ಹೋಗಿ ಆಲ್ರೆಡಿ ಎಲೆಕ್ಷನ್ ಅದು ಫ್ಲಾಗ್ ಹಿಡ್ಕೊಂಡು ಹಿಂಗ್ ತಿರುಗಾಡ್ಸೋದು ಅದೇ ಚಾಲು ಆಗಿದೆ. ಅದು ಒಂದೇ ಮೆಟ್ರೋ ಟ್ರೈನ್ 4 ಬಾರ್ ಅದೇ ಹಿಂಗೆ ಫ್ಲಾಗ್ ಹಿಡ್ಕೊಳ್ಳೋದು 4 ಬಾರಿ ತಿರುಗಾಡ್ಸೋದು. ಆ ರೈಲ್ವೆ ಮಿನಿಸ್ಟ್ರೇ ಹೋಗೋದಿಲ್ಲ. ಯಾವುದೇ ಒಂದೇ ಭಾರತ ಕಾರ್ಯಕ್ರಮ ಇವರೇ ಹೋಗ್ತಾರೆ. ಈಗ ನೋಡಿ, ದಯಮಾಡಿ ಅದೇ ಮಾಧ್ಯಮದ ಇಂಗ್ಲಿಷ್ ಮಾಧ್ಯಮರಿಗೆ ಹೇಳ್ತಾ ಇದ್ದೆ, ಈಗ ಹೆಂಗಿದ್ರು ಚುನಾವಣೆ ಇದೆ, 24 ತಾಸು ಅವ್ರನ್ನೇ ನಾವು ನೋಡಬೇಕು. ನೀವು ದಯಮಾಡಿ 24 ತಾಸು ಅವ್ರನ್ನೇ ತೋರಿಸ್ರಿ. ಈ ದೇಶದ ಪ್ರಗತಿ ಬಗ್ಗೆ, ಈ ದೇಶದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಬಹಳ ಅದ್ಭುತವಾಗಿ ಮಾತನಾಡ್ತಾರೆ. ಅದನ್ನ ನೋಡ್ಬಿಟ್ಟು ಯಂಗರ್ ಜನರೇಷನ್ ಅದನ್ನ ಕಲಿಬೇಕು. ನೀವು ಅವ್ರನ್ನೇ ದಯವಿಟ್ಟು ತೋರಿಸಿ, 24 ತಾಸು ಅವ್ರನ್ನ ತೋರಿಸಬೇಕಂತ ಮನವಿ ಮಾಡ್ಕೊಳ್ತೀವಿ. ಈಗ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ, ಏನ್ ವಿಶೇಷ? ಯಾವ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಈ ಬಜೆಟ್ ಬಗ್ಗೆ ಕರೆದಿರಬೇಕು. ಸೊ ಅದಕ್ಕೆ ನನಗೂ ಕರೆದಿದೆ, ನಾನು ಹೋಗ್ತಾ ಇದ್ದೇನೆ, ಅಟೆಂಡ್ ಮಾಡ್ತಾ ಇದ್ದೇನೆ. ಡೆವಲಪ್ಮೆಂಟ್ ಬಗ್ಗೆ ಆಯ್ದ ಸಚಿವರನ್ನು ಮಾತ್ರ ಯಾಕೆ ಕರೆದಿದ್ದಾರೆ? ಇರ್ಬೋದ್ರಿ, ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗಳ ಬಗ್ಗೆ ಏನೇನು ವಿಚಾರ ಇದ್ರೆ ಕರೆದಿರ್ತಾರೆ. ದಯಮಾಡಿ ಈ 5 ಚುನಾವಣೆ ಏನಿದೆ ಅಲ್ಲ, ಮೋದಿ ಸಾಹೇಬ್ರನ್ನ ಹಂಗೆ ಫ್ರೇಮ್ ಅಲ್ಲೇ ತೋರಿಸಬೇಕು. ನೋಡಿ, ಈಗ 5 ಚುನಾವಣೆ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ವ್ಯವಸ್ಥೆಗಳು ಇದಾವೆ ಇವತ್ತು. ಅದ್ರ ಬಗ್ಗೆ ಏನ್ ಚರ್ಚೆ ಇರೋದಿಲ್ಲ. ಟಿವಿಯಲ್ಲಿ ಈಗ ಬೆಳಗ್ಗೆಯಿಂದ ಸಾಯಂಕಾಲ ಟಿವಿನ ತೋರಿಸಬೇಕು. ಬೆಂಗಾಲಿಗೆ ಹೋಗಿ ಬೈಯೋದು, ಆಸಾಂ ಬಗ್ಗೆ ಬಹಳ ಜೋರಾಗಿ ಮಾತನಾಡೋದು, ತಮಿಳುನಾಡಿಗೆ ಬೈಯೋದು, ಏನ್ರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರ ರಾಜ್ಯಗಳಲ್ಲಿ ಇದ್ರೆ ಎಲ್ಲ ಗ್ರೇಟು, ಬೇರೆ ರಾಜ್ಯಗಳಲ್ಲೆಲ್ಲ ಕೆಟ್ಟ ಹೋಗಿದೆ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾಷಣ ಮಾಡ್ತಾರೆ. ದಯಮಾಡಿ ಈ ಭಾಷಣವನ್ನ 24 ತಾಸು ಒಂದು ಬೇರೆ ಯಾವ್ದು ತೋರಿಸಬೇಡಿ. 24 ತಾಸು ಐ ರಿಕ್ವೆಸ್ಟ್ ಇಂಗ್ಲಿಷ್ ಮೀಡಿಯಾ ಅಂಡ್ ಆಸ್ ವೆಲ್ ಆಸ್ ಆಲ್ ದ ರೀಜನಲ್ ಮೀಡಿಯಾಸ್ ಟು ಶೋ ಹಿಮ್ ಓನ್ಲಿ. ಬೇರೆ ಯಾರಿಗೂ ತೋರಿಸಬೇಡಿ, ಇವರೊಬ್ಬರನ್ನೇ ತೋರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಬಹಳಷ್ಟು ಚಾನಲ್ ಮಾಲೀಕರು ಅವರೇ ಇದ್ದಾರೆ. ಯಾಕಂದ್ರೆ ಬಿಜೆಪಿ ಇದ್ದಾರೆ, ಅದಕ್ಕೆ ನಮಗೇನು ಅವಕಾಶನೇ ಸಿಗೋದಲ್ಲ ಬೇರೆ ಪಾರ್ಟಿಗಳಿಗೆ. ಸೊ ಇದೇ ಈ ದೇಶದ ಪ್ರಗತಿ, ಉನ್ನತ. ಆಮೇಲೆ ಇನ್ನಾದ್ರೂ 12 ಪ್ರೆಸ್ ಮೀಟ್ ಮಾಡಿಲ್ಲ, ಇವತ್ತರಾಗಿ ದಯಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ತಮ್ಮಲ್ಲಿ ಕಳ್ಕಳಿ ಮನವಿಯನ್ನು ಮಾಡ್ಕೊಳ್ತೀವಿ. ನಮಸ್ಕಾರ. ಏನಾದ್ರಿ? ಇಲ್ಲ, ನೀವು ಅವ್ರನ್ನೇ ತೋರಿಸಿದೆ ಅಂತ ಬಹಳ ದೇಶ ಉದ್ದಾರ ಆಗಿದೆಯಾ? ಪ್ರಶ್ನೆ ಅದಲ್ಲ. ಈಗ ಅವ್ರನ್ನೇ ತೋರಿಸಿದ್ರಿ, ದೇಶ ಹೆಂಗೈತೆ ನೋಡಿದ್ರ, ಪರಿಸ್ಥಿತಿಗಳು ನೋಡಿದ್ರ, ಈಗ ಅವ್ರನ್ನೇ ತೋರಿಸ್ತಾ ಇದ್ರಲ್ಲ, ತೋರಿಸಿ ಬೇಡ ಅಂತಲ್ಲ, ಮನವಿ ಇದೆ. ಮೋದಿ ಮಾಡ್ಕೊಳ್ತೀನಿ, ನಿಮಗೆ 50% ತಗೊಳ್ಳಿ, ಬೇರೆ 50% ಕೊಡಿ ಅಂತ ನಾವು ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮೋದಿ ಸಾಹೇಬರಿಗೆ ಎಷ್ಟು ತೋರಿಸ್ತೀರಿ? 50% ಇತರರಿಗೇನ ತೋರಿಸ್ರಿ, ಅಥವಾ 70-30 ಮಾಡಿ, 60-40 ಮಾಡಿ, 80-20 ಮಾಡಿ, 90-10 ಮಾಡಿ. ಇಲ್ಲೇ ಇಲ್ಲ ಅಲ್ಲ, ಚುನಾವಣೆ ಬಂದು ಟಿವಿ ನೋಡಿಲ್ಲ. ನಾನು ಕರ್ನಾಟಕ ವಿಷಯ ಕೇಳಿಲ್ಲ. ಐ ಆಮ್ ಟೆಲಿಂಗ್ ನ್ಯಾಷನಲ್ ಇಶ್ಯೂ. ಕಂಪೇರಿಟಿವ್ಲಿ ನಮ್ಮ ಚಾನೆಲ್ಗಳು, ವಿ ಆರ್ ದ ಓನ್ಲಿ ಸ್ಟೇಟ್ ವಿ ಆರ್ ಪ್ರೌಡ್ಲಿ ಟು ಸೇ ದಟ್ ವಿ ಆರ್ ಆನ್ ಪಾರ್ ವೆರಿ ಈಕ್ವಲ್. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಡಿಸ್ರೆಸ್ಪೆಕ್ಟ್ ಎನಿ ಆಫ್ ದ ಕನ್ನಡ ಚಾನಲ್ಸ್, ರೀಜನಲ್ ಚಾನಲ್ಸ್. ಯಾಕಂದ್ರೆ ನಾನು ಸ್ವಲ್ಪ ನೈಟ್ ನೋಡೋಕೆ ಮಲಗಕ್ಕಿಂತ ಮುಂಚೆ ಎಲ್ಲ ಹಿಂದಿ ಚಾನಲ್ಗಳು ನೋಡ್ತೀನಿ, ಬೆಳಗ್ಗಿನ ಸಾಯಂಕಾಲ ಇಂಗ್ಲಿಷ್ ಚಾನಲ್ ನೋಡ್ತೀವಿ. ಇವತ್ತು ಮೊನ್ನೆ ಅವ್ರು ಯಾರೋ ಇಂಡಿಯಾ ಟುಡೇ ಆ ಲೇಡಿ ಕರೆಸಿದ್ರು. ಯಾರು ಬಿಜೆಪಿ ಒಬ್ಬರು ಏನು ಮಾತನಾಡಲಿಲ್ಲ. ದಟ್ ಲೇಡಿ ವಾಸ್ ಸ್ಪೋಕನ್ ಅಗೇನೆಸ್ಟ್ ದ ಇಂಡಿಯಾ. ಯಾರು ಒಬ್ಬ ಬಹಳ ಹಿಂದುತ್ವವಾದಿಗಳು ಇವತ್ತೆಲ್ಲ RSS ಅಥವಾ ಈ ಬಿಜೆಪಿ ಅವರು ಏನು ಬಹಳ ದೊಡ್ಡ ದೇಶ ಮೊದಲು ಅಂತ ಹೇಳ್ತಾ ಇದ್ರು, ಯಾರೊಬ್ಬರು ಮಾತಾಡಲಿಲ್ಲ ಅದರ ಬಗ್ಗೆ. ಇದೇ ದೇಶದಲ್ಲಿ ಒಬ್ಬ ಲೇಡಿ
ಈ ಇಂಡಿಯನ್ಸ್ ಬಗ್ಗೆ ಹೀನವಾಗಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗುರ್ತಿದೆ. ಇವತ್ತು ಯಾರು ಬಿಜೆಪಿ ಅದ್ರ ಬಗ್ಗೆ ಕೇಳ್ತಾರೆ, ದಯಮಾಡಿ ಇಂಥ ವಿಷಯಗಳನ್ನ ಬಿಜೆಪಿ ಕೇಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಆಫ್ ದ ಕರ್ನಾಟಕ ಮೀಡಿಯಾ ಆನೆಸ್ಟ್ಲಿ. ಯಾಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ಟೇಟ್, ನಮ್ಮಲ್ಲಿರ್ತಕ್ಕಂಥ ಪಾರದರ್ಶತೆ ಅದೇ ಬೇರೆ ರಾಜ್ಯಗಳಲ್ಲಿದ್ರೆ ನಮ್ದು ಹೆಂಗ್ 136 ಬಂದಿದೆ, ಅಲ್ಲಿನೂ 136 ಬರುತ್ತೆ. ಥ್ಯಾಂಕ್ಸ್ ಟು ಮೀಡಿಯಾ. ಇನ್ ಫ್ಯಾಕ್ಟ್ ಬೈ ಅಂಡ್ ಲಾರ್ಜ್ ಕರ್ನಾಟಕ ರೀಜನಲ್ ಮೀಡಿಯಾ ವಿಶೇಷವಾಗಿ ಪಾರದರ್ಶಕವಾಗಿ ಯಾವುದೇ ಸರ್ಕಾರಗಳು ಬಂದಾಗ ವಿರುದ್ಧವಾಗಿ ಪರವಾಗಿ ತೋರಿಸಿರ್ತಕ್ಕಂಥ ನಿದರ್ಶನಗಳಿದೆ. ಅದಕ್ಕಾಗಿ ನಮಗೆ ಇಲ್ಲಿ ಫ್ರೀಡಮ್ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥಷ್ಟು ಫ್ರೀಡಮ್, ನಮ್ಮ ಕರ್ನಾಟಕದಲ್ಲಿ ಮಾಧ್ಯಮಗಳು ವಿಶೇಷವಾಗಿ ರೀಜನಲ್ ಚಾನೆಲ್ ಕೊಟ್ಟಿರ್ತಕ್ಕಂಥ ಫ್ರೀಡಮ್ ಬೇರೆ ರಾಜ್ಯಗಳಿಲ್ಲ ಅಂತ ಹೇಳಲಿಕ್ಕೂ ಇಚ್ಛೆ ಬಯಸ್ತೇನೆ.